ಎಲ್ಲ ರೀತಿಯ ಸುಖ ಐಷಾರಾಮಿ ಬದುಕನ್ನ ಕಂಡಂತಹ ದರ್ಶನ್ ಅವರ ಪರಿಸ್ಥಿತಿ ನೋಡಿ ಪಾಪ ಅನ್ನಬೇಕೋ ಇಲ್ಲ ಮಾಡಿದ್ದುಣ್ಣೋ ಮಹಾರಾಯ ಅನ್ನಬೇಕೋ ಗೊತ್ತಾಗ್ತಾ ಇಲ್ಲ. ಆದ್ರೆ ದರ್ಶನ್ ಅವರಿಗೆ ಮಲಗೋದಿಕ್ಕೆ ಹಾಸಿಗೆನೂ ಇಲ್ಲ, ತಲೆಗೆ ದಿಂಬೂ ಇಲ್ಲ. ಇದನ್ನ ಕೊಡುವಂತಹ ಪದ್ಧತಿ ಇಲ್ಲ. ಸಾಮಾನ್ಯ ಕೈದಿಗೆ ಇದನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದೆ. ಹಾಗಾಗಿ ದರ್ಶನ್ ತಲೆಗೆ ದಿಂಬಿಲ್ದೆ ಮಲ್ಕೋಬೇಕು, ಹಾಸಿಗೆ ಇಲ್ಲದೆ ಸಾಮಾನ್ಯ ನೆಲದ ಮೇಲೆ ಮಲಗಬೇಕು. ಇದು ಅವರು ನಿಜ ಜೀವನದಲ್ಲಿ ಕೂಡ, ಯಾವುದೇ ಸಿನಿಮಾದ ಪಾತ್ರಗಳಲ್ಲಿ ಕೂಡ, ನಿಜ ಜೀವನದಲ್ಲಿ ಕೂಡ ಅನುಭವಿಸದೇ ಇರುವಂಥ ಅತ್ಯಂತ ಕಠಿಣ ಪರಿಸ್ಥಿತಿ. ದರ್ಶನ್ ಅವರು ನಿಜವಾಗ್ಲೂ ಜೈಲಿನಲ್ಲಿ ಹೇಗಿದ್ದಾರೆ ಇದನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಇದು ಬದುಕಿನ ಅನಿವಾರ್ಯ, ಅವರೇ ತಂದುಕೊಂಡಂತಹ ಸಂಕಷ್ಟ ಅಂತ ಹೇಳ್ಬೋದು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ಅವರ ಭದ್ರತೆಗೇನೆ 24 ತಾಸು ಕೂಡ 5 ಜನ ಅಧಿಕಾರಿಗಳಿದ್ದಾರೆ. ಇದು ಯಾವ ಕಾರಣಕ್ಕೆ ಅನ್ನೋದು ಕೂಡ ಹೇಳ್ತೀನಿ. ಯಾಕೆಂದ್ರೆ ಯಾವ ಅಧಿಕಾರಿಗೆ, ಯಾವುದೇ ಕೈದಿಗೆ ಕೂಡ ಸಾಮಾನ್ಯವಾಗಿ 200 ಕೈದಿಗಳಿಗೆ ಒಂದಿಬ್ಬರನ್ನ ಹಾಕಿರ್ತಾರೆ. ಯಾಕೆಂದ್ರೆ ಜೈಲಿನ ಒಳಗೆ ಅಂತ ಹೇಳಿದ್ರೆ 18 ಅಡಿ ಗೋಡೆ ಇರುತ್ತೆ. ಅದನ್ನ ತಪ್ಸ್ಕೊಂಡೋಗಿ ಯಾರಿಗೂ ಓಡಾಡಕ್ ಆಗಲ್ಲ, ಅಥವಾ ಅದನ್ನ ತಪ್ಸ್ಕೊಂಡು ಹೋಗೋದಿಕ್ಕೂ ಆಗಲ್ಲ. ಇನ್ನು ಸಹಜವಾಗಿ ಜೈಲಿನ ಒಳಗೆ ಅಂತಂದ್ಮೇಲೆ ಅಲ್ಲಲ್ಲಿ ಅಧಿಕಾರಿಗಳು ಇದ್ದೇ ಇರ್ತಾರೆ. ಹಾಗಾಗಿ ಎಲ್ಲಾ ಕಡೆ ಕೂಡ ಒಂದು ಕಣ್ಗಾವಲು ಇರೋದ್ರಿಂದ ಯಾರು ಕೂಡ ತಪ್ಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ, ಇನ್ಯಾರಿಗೋ ಯಾರು ತೊಂದರೆ ಕೊಡೋಕ್ಕೂ ಸಾಧ್ಯ ಇಲ್ಲ. ಎಲ್ಲರಿಗೂ ಅವರವರ ಕೆಲಸಗಳಿರ್ತವೆ. ಇಲ್ಲ ಅಂದ್ರೆ ಎಲ್ಲರೂ ಕೂಡ ನೊಂದಿರ್ತಾರೆ, ಮಾನಸಿಕವಾಗಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪದಲ್ಲಿರ್ತಾರೆ. ಹಾಗಾಗಿ ಜೈಲಿನ ಒಳಗೆ ಯಾವುದೇ ರೀತಿ ಹೆಚ್ಚಿನ ಭದ್ರತೆ ಇರೋದಿಲ್ಲ. ಅಂದ್ರೆ ಒಬ್ಬೊಬ್ಬ ಕೈದಿಗೆ ಒಂದೊಂದು ಭದ್ರತೆ ಈ ರೀತಿ ಇರೋದಿಲ್ಲ. ಆದ್ರೆ 24 ತಾಸು ಕೂಡ 5 ಅಧಿಕಾರಿಗಳನ್ನು ಕಾಯಿಸ್ತಾರೆ. ದರ್ಶನ್ ಮಲ್ಕೊಂಡಿದ್ರು ಕೂಡ ಅವ್ರ ಸುತ್ತಮುತ್ತ 5 ಜನ ಪೊಲೀಸರು ಇರ್ತಾರೆ. ಇಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ದರ್ಶನ್ ತಲೆದಿಂಬು ಹಾಸಿಗೆಯನ್ನ ಕೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದ್ರೆ ನ್ಯಾಯಾಲಯದ ಆದೇಶದ ಅನ್ವಯ ನ್ಯಾಯಾಲಯದಲ್ಲಿ ಕಾರಾಗೃಹದ ನಿಯಮಾವಳಿಗಳ ಅನುಸಾರ ಕನಿಷ್ಠ ಸೌಲಭ್ಯದ ಪಟ್ಟಿಯಲ್ಲಿ ತಲೆದಿಂಬು ಹಾಗೂ ಹಾಸಿಗೆ ಇಲ್ಲ, ಹಾಗಾಗಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಜಾಮೀನು ರದ್ದು ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಕಟು ನಿಲುವನ್ನ ತಾಳಿತ್ತು. ದರ್ಶನ್ ಒಬ್ಬ ಪ್ರಭಾವಿ ನಟ, ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಪ್ರಭಾವಿಸಬಲ್ಲಂತ ಒಬ್ಬ ಸ್ಟಾರ್ ನಟ ಮಾಡಿರುವಂತ ತಪ್ಪಿನ ಬಗ್ಗೆ, ಅದಾದ ನಂತರ, ತಪ್ಪಾದ ನಂತರ ಅಂದ್ರೆ ದರ್ಶನ್ ಅವರ ಗ್ಯಾಂಗ್ ಸೇರ್ಕೊಂಡು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡ್ತು ಅನ್ನೋದಕ್ಕೆ ಎಲ್ಲ ದಾಖಲೆಗಳು ಸಿಕ್ಕ ನಂತರ ದರ್ಶನ್ ಜೈಲಿನಲ್ಲಿ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸಿದ್ರು, ಚೇರಲ್ಲಿ ಒಬ್ಬ ರೌಡಿ ಜೊತೆ ಕೂತ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಕಾಫಿ ಕುಡ್ಕೊಂಡು, ಈ ಒಂದು ಘಟನೆ ಹೊರಗಡೆ ಬಂದ ನಂತರ, ಅಂದ್ರೆ ಆ ಒಂದು ವಿಚಾರ ನ್ಯಾಯಾಧೀಶರಿಗೆ ಗೊತ್ತಾದ ನಂತರ ಇನ್ನಷ್ಟು ಕಠಿಣವಾಗಿ ಅತ್ಯಂತ ಸಾಮಾನ್ಯ ಕೈದಿನ ಹೇಗೆ ನೋಡ್ಕೋತಾರೋ ಆ ರೀತಿ ದರ್ಶನ್ ಅವ್ರಿಗೂ ಕೂಡ ಇರಬೇಕು. ಯಾವ ರೀತಿಯಲ್ಲೂ ಕೂಡ ಒಂದೇ ಒಂದು ಸೌಲಭ್ಯ ಕೂಡ ಕೊಡಂಗಿಲ್ಲ ಅನ್ನುವಂಥ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದೆ ಕೋರ್ಟು. ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಪರಪ್ಪನ ಅಗ್ರಹಾರ ಕಾರಾಗೃಹದ ಜೈಲು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ದರ್ಶನ್ ಏನೆಲ್ಲ ಅವ್ರ ಹತ್ರ ಇದೆ, ಏನೆಲ್ಲ ಬಳಕೆ ಮಾಡ್ತಾರೆ? ಹೊರಗಡೆ ಬಂದ್ರೆ ಲ್ಯಾಂಬೋರ್ಗಿನಿ ಉರುಸ್ನಲ್ಲಿ ಓಡಾಡುವಂತ, 1.5 ಕೋಟಿ 2 ಕೋಟಿ ಕಾರಲ್ಲಿ ಓಡಾಡುವಂತ, ಮನೆ ಸುತ್ತಮುತ್ತ ನೂರಾರು ಸೇವಕರನ್ನ, ತನಗೆ ಬೇಕಾದ ಅಭಿಮಾನಿಗಳು ಬಂದು ಎಲ್ಲದನ್ನ ಕೇಳಿದ್ದನ್ನ ಮಾಡುವಂತವ್ರು ಇರುವಂತ ದರ್ಶನ್ 2ನೇ ಬಾರಿಗೆ ಜೈಲಿಗೆ ಬಂದಾಗ ಅವರಿಗೆ ಸಿಕ್ಕಿರುವಂತದ್ದು ಹೊದಿಕೆ, ತಟ್ಟೆ, ಲೋಟ ಅಷ್ಟೇ. ಇವಿಷ್ಟೇ ದರ್ಶನ್ ಅವರ ಆಸ್ತಿ, ಹೊದಿಕೆ, ತಟ್ಟೆ, ಲೋಟ ಇಷ್ಟೇ. ಬಿಸಿಲು ಬಂದ್ರೆ ಅವರು ಹೊರಗಡೆ ನಡೆದಾಡಬಹುದು ಅಂತ ಅವರಿಗೆ ಬಿಟ್ಟಿದ್ದಾರೆ. ಅಂದ್ರೆ ಬಿಸಿಲು ಬಂದಾಗ ಮಾತ್ರ ಎದ್ದು ನಡೆದಾಡೋದಕ್ಕೆ, ಇಲ್ಲ ಅಂದ್ರೆ ಕೂತ್ಕೊಂಡಿರ್ಬೇಕು. ಅವರಷ್ಟಕ್ಕೆ ಅವರವರ ದಿನನಿತ್ಯದ ಏನು ಕೆಲಸಗಳಿರ್ತವೆ ಅದನ್ನು ಮಾಡಬೇಕು. ವಿಚಾರಣಾಧೀನ ಕೈದಿಗೆ ನೀಡುವಂತೆ ದರ್ಶನ್ ಅವರಿಗೆ ತಟ್ಟೆ, ಲೋಟ, ಒಂದು ಪುಟ್ಟ ಬೌಲು, ಏನಾದ್ರೂ ಪಲ್ಯ ಅದು ಇದು ಕೊಟ್ರೆ ಊಟ ಮಾಡೋದಕ್ಕೆ, ಹೊದಿಕೆ, ಹಾಗೆ ಒಂದು ನೆಲಕ್ಕೆ ಹಾಸೋದಿಕ್ಕೆ, ಅಂದ್ರೆ ತೀರಾ ನೆಲದ ಮೇಲೆ ಮಲ್ಕೋಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಾರ್ಪೆಟ್, ನೆಲದ ಮೇಲೆ ಹಾಸೋದಿಕ್ಕೆ ಒಂದು ಜಮಖಾನ ಅಂತೀವಲ್ಲ, ಅದನ್ನು ಕೊಟ್ಟಿದ್ದಾರೆ. ಜೈಲಿನ ಆಹಾರವನ್ನೇ ಕೊಡ್ಲಾಗ್ತಾ ಇದೆ. ದರ್ಶನ್ ಭದ್ರತೆಗೆ 15 ಸಿಬ್ಬಂದಿಗಳನ್ನು ನಿಯೋಜಿಸಿದ್ದಾರೆ. ಜೈಲರ್ ಸೇರಿದಂತೆ 15 ಸಿಬ್ಬಂದಿಗಳು. ಇದು ದರ್ಶನ್ಗೆ ಪ್ರತಿದಿನ 3 ಪಾಳಿಯಲ್ಲಿ 5ರಂತೆ ಕಾವಲಿರ್ತಾರೆ. ಅಂದ್ರೆ 15 ಜನ ಇದಾರಲ್ಲ, ಅವರು ಒಂದೊಂದು ಪಾಳಿಯಲ್ಲಿ 5-5 ಜನರಂತೆ 3 ಪಾಳಿಯಲ್ಲಿ ಕಾವಲಿರ್ತಾರೆ. ಹಾಗಾಗಿ ದರ್ಶನ್ಗೆ ಸಂಪೂರ್ಣ ಅಂದ್ರೆ ಎಲ್ಲೂ ಕೂಡ ಓಡಾಡದಂತೆ, ಒಂಥರ ಜೈಲಿನ ಒಳಗೆ ಜೈಲು ಅನ್ನೋ ರೀತಿ. ಜೈಲಿನ ಒಳಗೆ ಕೈದಿಗಳು ಅಟ್ಲೀಸ್ಟ್ ಒಂದು 200-300 ಮೀಟರ್ ಜಾಗದಲ್ಲಿ ಓಡಾಡ್ಕೊಂಡಿರ್ತಾರೆ. ಆದ್ರೆ ದರ್ಶನ್ ಜೈಲು ಒಳಗೆ ಕೂಡ ಓಡಾಡಂಗಿಲ್ಲ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ 5 ಕೈದಿಗಳಿದ್ದಾರೆ. ಅಂದ್ರೆ ದರ್ಶನ್ಗೆ ಅನಾಥರು ಸಿನಿಮಾದಲ್ಲಿ ದರ್ಶನ್ ನಟಿಸಿದ್ರು. ಉಪೇಂದ್ರ ದರ್ಶನ್ ನಟಿಸಿದ್ದಂಥ ಸಿನಿಮಾ, ತಮಿಳಿನ ಪಿತಾಮಗನ್ ರೀಮೇಕ್. ಅಲ್ಲಿ ಏನು ದರ್ಶನ್ ಅವ್ರನ್ನ ಸಾಧು ಕೋಕಿಲ ಡೈರೆಕ್ಟರ್ ಆಗಿದ್ರು. ಅವರು ತುಂಬ ಕಷ್ಟಪಟ್ಟು ಆ್ಯಕ್ಟ್ ಮಾಡಿಸಿದ್ರಂತೆ ದರ್ಶನ್ ಪಾತ್ರಕ್ಕೆ. ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಚೀಲದ ಒಳಗಡೆ ಕಟ್ಟಿ ಕೂತ್ಕೋಬೇಕು, ಉಸಿರು ಕಟ್ಕೊಂಡಿರ್ಬೇಕು, ಈ ರೀತಿ ಒಂದಷ್ಟು ಕಷ್ಟಗಳನ್ನು ಕೊಟ್ಟು, ಅಂದರೆ ಆ ಪಾತ್ರಕ್ಕೆ ಬೇಕು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ದರ್ಶನ್ ನಿಜವಾಗಿಯೂ ಆ ಪರಿಸ್ಥಿತಿಯನ್ನು ಉಸಿರು ಕಟ್ಕೊಂಡು ಬದುಕುವಂಥ ಪರಿಸ್ಥಿತಿ ಬಂದಿದೆ ಅಂತ
ಅನ್ನಿಸ್ತಾ ಇದೆ. ಇನ್ನು ಪವಿತ್ರ ಭೇಟಿಗೆ ಅವಕಾಶ ಇದ್ದರೂ ಕೂಡ ದರ್ಶನ್ ಇದನ್ನು ಬಳಸ್ಕೊಂಡಿಲ್ಲ. ಅಂದರೆ ಪರಸ್ಪರ ಭೇಟಿಗೆ ಅವಕಾಶ ಇದೆ, ಆದರೆ ದರ್ಶನ್ ಭೇಟಿಗೆ ಬಯಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ದರ್ಶನ್ ಅವರಿಗೆ ಒಟ್ಟಾರೆಯಾಗಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ದಿನ ಕಳೆಯೋ ಹಾಗಾಗಿದೆ. ಅದಕ್ಕೇ ಅವರು ಈ ಪರಿಸ್ಥಿತಿಯಿಂದಾನೇ ದರ್ಶನ್ ನನಗೆ ಒಂದು ದೊಡ್ಡ ವಿಷ ಕೊಟ್ಬಿಡಿ, ನನಗೆ ಬದುಕೋದಕ್ಕಂತೂ ಆಗ್ತಾ ಇಲ್ಲ, ಅಷ್ಟು ಕಷ್ಟದಲ್ಲಿ ಜೀವನ ಇದೆ, ಇಲ್ಲಿ ಫಂಗಸ್ ಬಂದಿದೆ, ನನಗೆ ಬಿಸಿಲು ಬೀಳ್ತಾ ಇಲ್ಲ, ಓಡಾಡೋದಕ್ಕೇನೆ ಆಗ್ತಾ ಇಲ್ಲ ಎದ್ದು. ಅಂದರೆ ಅತ್ಯಂತ ಕಂಫರ್ಟೇಬಲ್ ಆಗಿ ಎಲ್ಲ ರೀತಿಯ ಸುಖ ಸೌಲಭ್ಯಗಳನ್ನು ಪಡಿತಾ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಕಾರಾಗೃಹದ ಒಳಗಡೆ, ಅದು 5 ಜನ ಪೊಲೀಸರ ಭದ್ರತೆಯಲ್ಲಿ ಇರಬೇಕು ಯಾವಾಗಲೂ, ಅಂದರೆ ಅತ್ಯಂತ ಕಷ್ಟ ಆಗ್ತಾ ಇದೆ. ಆದರೆ ಪರಿಸ್ಥಿತಿ ನೋಡಿ, ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿದ್ದಾರೆ, ದರ್ಶನ್ ಯಾವ ಪರಿಸ್ಥಿತಿಗೆ ಬಂದರು, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನೋದಕ್ಕೆ ಪದೇ ಪದೇ ತಪ್ಪುಗಳನ್ನು ಮಾಡಿಕೊಂಡ್ರೆ ಈ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ದರ್ಶನ್ ಅವರೇ ಉದಾಹರಣೆ ಅಂತ ಅನ್ನಿಸ್ತಾ ಇದೆ. ಶಿಕ್ಷೆ ಮುಗಿದು ಹೊರಗೆ ಬರೋವರೆಗೂ, ಅಥವಾ ಶಿಕ್ಷೆ ನಿರ್ಧಾರ ಆಗೋದಕ್ಕೆ ಇನ್ನೂ ಟ್ರಯಲ್ ನಡೀತಾ ಇದೆ, ಇನ್ನೂ ಕೂಡ ಅದರ ಮೇಲಿನ ವಿಚಾರಣೆ ನಡೀಬೇಕು, ವಕೀಲರ ವಕಾಲತ್ತು ನಡೀಬೇಕು. ಅದಾದ ನಂತರ ಅಂತಿಮವಾಗಿ ಶಿಕ್ಷೆ ಏನು ನಿರ್ಧಾರ ಆಗುತ್ತೋ ಅದನ್ನು ಅನುಭವಿಸಿ ಬರೋವರೆಗೂ ದರ್ಶನ್ ಅವರಿಗೆ ಇದರಿಂದ ಬಿಡುಗಡೆ ಇಲ್ಲ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ.